ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಆದರೆ ಅದು ಈಗ ತಿರುಮಂತ್ರ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಡಳಿತ ಬರ್ತಿದ್ದಂತೆ ಪಾಕಿಸ್ತಾನದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇನ್ನೇನಿದ್ರು ಅಫ್ಘಾನಿಸ್ತಾನ ನಮ್ಮದೇ, ಅಲ್ಲಿ ನಮ್ಮ ಆಡಳಿತ ನಡೆಯುತ್ತೆ, ಆ ಅಫ್ಘಾನಿಸ್ತಾನವನ್ನು ಬಳಸಿಕೊಂಡು ಅಂದ್ರೆ ಅಲ್ಲಿನ ತಾಲಿಬಾನಿಗಳನ್ನು ಬಳಸಿಕೊಂಡು ಭಾರತದ ಮೇಲೆ ನಾವು ದಾಳಿ ಮಾಡಬಹುದು, ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ಜಾಸ್ತಿ ಮಾಡಬಹುದು ಅಂತ ಪಾಕಿಸ್ತಾನ ಹಗಲುಗನಸು ಕಾಣ್ತಾ ಇತ್ತು. ಆದರೆ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಈಗ ಅದೇ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಬದ್ಧ ವಿರೋಧಿ ದೇಶವಾಗಿದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಪಾಕಿಸ್ತಾನ ಪದೇ ಪದೇ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಈಗಲೂ ಕೂಡ ಮಿತ್ರರೇ, ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಫ್ಘಾನಿಸ್ತಾನದ ಗಡಿ ಒಳಗೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿದೆ. ಈ ಏರ್ ಸ್ಟ್ರೈಕ್ ಈಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡ ತಿಕ್ಕಾಟಕ್ಕೆ ಕಾರಣ ಆಗಿದೆ. ಯಾಕೆ ಕೇಳಿದ್ರೆ, ಪಾಕಿಸ್ತಾನದ ಏರ್ ಸ್ಟ್ರೈಕ್ ನಿಂದಾಗಿ ಅಫ್ಘಾನಿಸ್ತಾನದಲ್ಲಿ 48 ಜನ ಅಮಾಯಕರು ಸತ್ತು ಹೋಗಿದ್ದಾರೆ. ಇವರು ಯಾವುದೇ ಉಗ್ರಗಾಮಿಗಳಲ್ಲ, ಯಾವುದೋ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾದಂತವರು ಅಲ್ಲ, ಶಸ್ತ್ರಾಸ್ತ್ರವನ್ನ ಕಣ್ಣಲ್ಲಿ ನೋಡದಂತವರೇ ಅಲ್ಲ. ಅಂತಹ ಅಮಾಯಕ ಮಹಿಳೆ ಮತ್ತು ಮಕ್ಕಳು ಪಾಕಿಸ್ತಾನದ ಏರ್ ಸ್ಟ್ರೈಕ್ ನ ಕಾರಣದಿಂದಾಗಿ ಪ್ರಾಣ ಚೆಲ್ಲಿದ್ದಾರೆ. ಇದಕ್ಕೀಗ ತಾಲಿಬಾನ್ ಏನು ಹೇಳ್ತಾ ಇದೆ ಗೊತ್ತಾ? ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದ ರೀತಿಯಲ್ಲಿ ನಾವು ರಿವೆಂಜ್ ತೀರಿಸಿಕೊಳ್ತೀವಿ, ಪಾಕಿಸ್ತಾನ ಊಹೆ ಕೂಡ ಮಾಡದ ಹಾಗೆ ನಾವು ಹೊಡಿತೀವಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಬಹಳ ದೊಡ್ಡ ಸಂಘರ್ಷ ಏರ್ಪಟ್ಟಿದೆ. ಮಿತ್ರರೇ, ಈ ಇನ್ಸಿಡೆಂಟ್ ಕೇವಲ ಒಂದು ಏರ್ ಸ್ಟ್ರೈಕ್ ನ ವಿಚಾರ ಅಲ್ಲ, ಇದರ ಹಿಂದೆ ಅನೇಕ ಕಾರಣಗಳಿದೆ. ಭಾರತಕ್ಕಿದು ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಲಾಭ ಆಗುತ್ತೆ. ಪಾಕಿಸ್ತಾನ ಯಾಕೋಸ್ಕರವಾಗಿ ಏರ್ ಸ್ಟ್ರೈಕ್ ಮಾಡಿದೆ? ಇದರ ಹಿಂದೆ ಪಾಕಿಸ್ತಾನದ ಉದ್ದೇಶ ಏನಿದೆ? ನಿಜವಾಗ್ಲೂ ಉಗ್ರರನ್ನ ಹತ್ಯೆ ಮಾಡುವಂತಹದ್ದ ಅಥವಾ ಕಣ್ಣೊರೆಸುವ ತಂತ್ರವ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯ ಪಕ್ತಿಕಾ ಅನ್ನುವಂತಹ ಒಂದು ಪ್ರದೇಶದ ಮೇಲೆ ಪಾಕಿಸ್ತಾನದ ವಾಯುಪಡೆ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಮಿತ್ರರೇ, ಏರ್ ಸ್ಟ್ರೈಕ್ ಅಂದ್ರೆ ಸಣ್ಣ ಪುಟ್ಟ ಏರ್ ಸ್ಟ್ರೈಕ್ ಅಲ್ಲ. ಪಾಕಿಸ್ತಾನದ 10 ಯುದ್ಧ ವಿಮಾನಗಳು ಒಳಗೆ ಹೋಗಿದ್ವು. ಅಫ್ಘಾನಿಸ್ತಾನದ ಗಡಿ ಒಳಗಿನ ಈ ಪ್ರದೇಶದ ಮೇಲೆ ಕಣ್ಣು ಮುಚ್ಚಿಕೊಂಡು ಬಾಂಬ್ ಹಾಕಿದ್ದಾರೆ, ವಿಪರೀತವಾಗಿ ಬಾಂಬಿಂಗ್ ಅನ್ನು ಮಾಡಿದ್ದಾರೆ. ಈ ಬಾಂಬ್ ದಾಳಿಯಲ್ಲಿ 48ಕ್ಕೂ ಹೆಚ್ಚು ಅಫ್ಘಾನಿಸ್ತಾನದ ಅಮಾಯಕ ನಾಗರಿಕರು ಸಾವಿಗೀಡಾಗಿರುವುದಾಗಿ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ಕೇವಲ ತಾಲಿಬಾನ್ ಸರ್ಕಾರ ಹೇಳ್ತಾ ಇಲ್ಲ, ಪಾಕಿಸ್ತಾನದ ಮಿತ್ರ ದೇಶವಾಗಿರುವಂತಹ ಟರ್ಕಿಯೂ ಕೂಡ ಇದನ್ನು ಹೇಳ್ತಾ ಇದೆ. ಟರ್ಕಿಯ ಸರ್ಕಾರಿ ಮೀಡಿಯಾದಲ್ಲೇ ಒಂದು ವರದಿ ಬಂದಿದೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದ ಬಾಂಬ್ ದಾಳಿಯಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಅಮಾಯಕರ ಹತ್ಯೆ ಆಗಿದೆ. ಮಿತ್ರರೇ, ಟರ್ಕಿ ಹೇಳ್ತಾ ಇದೆ, ಟರ್ಕಿ ಪಾಕಿಸ್ತಾನಕ್ಕೆ ಅತ್ಯಂತ ಆಪ್ತವಾದಂತಹ ದೇಶ. ಅವರು ಕೂಡ ಈ ಏರ್ ಸ್ಟ್ರೈಕ್ ಅನ್ನು ಒಪ್ಕೊಳ್ತಾ ಇಲ್ಲ. ಆದರೆ ಇದಕ್ಕೆ ಪಾಕಿಸ್ತಾನ ಏನು ಹೇಳ್ತಾ ಇದೆ ಗೊತ್ತಾ? ಈ ಪಕ್ತಿಕಾ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉಗ್ರರು ನೆಲೆಸಿದ್ರು. ಈ ಉಗ್ರರು ಗಡಿ ದಾಟಿ ಬಂದು ಪಾಕಿಸ್ತಾನದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ನಡೆದಂತಹ ಅನೇಕ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಈ ಭಾಗದಲ್ಲಿದ್ದಂತಹ ಉಗ್ರರ ಕೈವಾಡ ಪ್ರೂವ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿದೀವಿ, ಇದು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ, ಒಬ್ಬನೇ ಒಬ್ಬ ಉಗ್ರ ಸತ್ತೋಗಿಲ್ಲ, ಅಲ್ಲಿ ಗಂಡಸರಿಗಿಂತ ಹೆಚ್ಚಾಗಿ ಮಹಿಳೆಯರು ಸತ್ತೋಗಿದ್ದಾರೆ, ಮಕ್ಕಳು ಸತ್ತೋಗಿದ್ದಾರೆ, ಒಂದೇ ಕುಟುಂಬದ 18 ಜನ ಸಾವಿಗೀಡಾಗಿದ್ದಾರೆ. ಪಾಕಿಸ್ತಾನದ ಈ ಕೃತ್ಯವನ್ನು ನಾವು ಒಪ್ಪಿಕೊಳ್ಳೋದಿಲ್ಲ, ನಾವು ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ಮಿತ್ರರೇ, ಪಾಕಿಸ್ತಾನ ನಿಜವಾಗ್ಲೂ ಉಗ್ರರನ್ನು ದಮನ ಮಾಡೋದಕ್ಕೆ ಈ ದಾಳಿ ಮಾಡ್ತಾ, ಅಥವಾ ಪಾಕಿಸ್ತಾನದ ಉದ್ದೇಶ ಏನು ಅಂತ ಮೊದಲಿಗೆ ನಿಮಗೆ ಹೇಳಿಬಿಡ್ತೀನಿ. ಇವತ್ತು ಮಿತ್ರರೇ, ಪಾಕಿಸ್ತಾನ ಒಂದು ದೊಡ್ಡ ಒತ್ತಡವನ್ನು ಎದುರಿಸ್ತಾ ಇದೆ. ಯಾರಿಂದ ಕೇಳಿದ್ರೆ, ಚೈನಾದಿಂದ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಎಕನಾಮಿಕ್ ಕಾರಿಡಾರ್ ಆಗ್ತಾ ಇದೆ. ಜೊತೆಗೆ ಗ್ವಾದಾರ್ ಬಂದರನ್ನು ಕೂಡ ಚೈನಾ ಅಭಿವೃದ್ಧಿಪಡಿಸಿದೆ. ಇದಕ್ಕೋಸ್ಕರವಾಗಿ ಚೈನಾದ ಅನೇಕ ಸಿಬ್ಬಂದಿಗಳು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೆಲಸಗಾರರು ಬಂದಿದ್ದಾರೆ, ಚೈನಾದ ಅಧಿಕಾರಿಗಳಿದ್ದಾರೆ, ಚೈನಾದ ಇನ್ವೆಸ್ಟ್ಮೆಂಟ್ ಇದೆ. ಇದೆಲ್ಲವುದನ್ನು ಕೂಡ ಪಾಕಿಸ್ತಾನದಲ್ಲಿರುವಂತಹ ಕೆಲ ಉಗ್ರಗಾಮಿ ಸಂಘಟನೆಗಳು ತೀವ್ರವಾಗಿ ವಿರೋಧಿಸ್ತವೆ. ಮುಖ್ಯವಾಗಿ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್. ಈ ಸಂಘಟನೆ ಪಾಕಿಸ್ತಾನದಲ್ಲಿ ತುಂಬಾ ಆಕ್ಟಿವ್ ಆಗಿದೆ. ಇದು ಪಾಕಿಸ್ತಾನದ ಸರ್ಕಾರದ ವಿರುದ್ಧವಾಗಿದೆ, ಚೀನಾದ ವಿರುದ್ಧವಾಗಿಯೂ ಕೂಡ ಇದೆ. ಇವರಿಗೆ ಚೀನಾದ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನದಲ್ಲಿ ಹೆಚ್ಚಾಗೋದು ಬೇಕಾಗಿಲ್ಲ. ಅವ್ರೇನ್ ಹೇಳ್ತಾರೆ, ಪಾಕಿಸ್ತಾನದ ಎಲ್ಲ ಸಂಪತ್ತನ್ನ ಚೈನಾ ದೋಚ್ಕೊಂಡು ಹೋಗ್ತಾ ಇದೆ, ಪಾಕಿಸ್ತಾನದ ಸರ್ಕಾರ ಎಲ್ಲವನ್ನ ಮಾರ್ಕೊಳ್ತಾ ಇದೆ, ಇದರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ಅಂತ ಹೇಳಿ ಅವರು ನಿರಂತರವಾಗಿ ಚೀನಾದ ಇನ್ವೆಸ್ಟ್ಮೆಂಟ್ ಗಳನ್ನ ಟಾರ್ಗೆಟ್ ಮಾಡಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಅಟ್ಯಾಕ್ ಗಳಲ್ಲಿ ಚೈನಾದ ನಾಗರಿಕರು ಪಾಕಿಸ್ತಾನದ ನೆಲದಲ್ಲಿ ಸತ್ತೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಚೈನಾ ಸರ್ಕಾರ ಏನ್ ಹೇಳ್ತು, ಪಾಕಿಸ್ತಾನಕ್ಕೆ ವಾರ್ನ್ ಮಾಡ್ತು, ನೀವು ನಮ್ಮ ಪ್ರಜೆಗಳಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಹಿಂದೆ ಪಡಿತೀವಿ, ಇಲ್ಲದೆ ಹೋದ್ರೆ ನಮಗೊಂದು ಅವಕಾಶ ಕೊಡಿ, ನಮ್ಮ ಸೈನಿಕರು ನಿಮ್ಮ ನೆಲಕ್ಕೆ ಬರ್ತಾರೆ, ನಮ್ಮ ಜನರ ರಕ್ಷಣೆಯನ್ನ ಮಾಡ್ತಾರೆ. ಪಾಕಿಸ್ತಾನ ಇದರಿಂದ ತೀವ್ರವಾಗಿ ಒತ್ತಡಕ್ಕೊಳಗಾಯಿತು. ಚೈನಾದ ಸೈನಿಕರು ಪಾಕಿಸ್ತಾನದೊಳಗೆ ಬಂದ್ರೆ ಏನಾಗ್ಬೇಕು ಹೇಳಿ? ಪಾಕಿಸ್ತಾನದಲ್ಲಿ ಎಷ್ಟು ವಿರೋಧ ವ್ಯಕ್ತವಾಗಬಹುದು. ಇದನ್ನ ಪಾಕಿಸ್ತಾನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಪಾಕಿಸ್ತಾನ ಏನ್ ಹೇಳುತ್ತು, ನಾವೇ ಈ ಉಗ್ರಗಾಮಿಗಳನ್ನ ನಿಗ್ರಹ ಮಾಡಿಬಿಡ್ತೀವಿ, ನಮಗೆ ಗೊತ್ತಿದೆ ಎಲ್ಲಿದ್ದಾರೆ ಇವರು, ಎಲ್ಲಿಂದ ಬರ್ತಾ ಇದ್ದಾರೆ, ಇವರ ಆಕ್ಟಿವಿಟೀಸ್ ಏನು, ಎಲ್ಲವೂ ಕೂಡ ನಮ್ಮ ISI ಮಾಹಿತಿ ಇದೆ, ನಾವು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಇವರು ಭರವಸೆಯನ್ನ ಕೊಟ್ಟಿದ್ರು. ಯಾರಿಗೆ? ಚೈನಾಗೆ. ಈ ಹಿನ್ನೆಲೆಯಲ್ಲಿ ಮಿತ್ರರೇ, ಚೈನಾದ ಕಣ್ಣೊರೆಸುವ ತಂತ್ರವಾಗಿ ಈಗ ಬಾಂಬಿಂಗ್ ಅನ್ನು ಮಾಡಿರುವಂತಹದ್ದು. ಅಫ್ಘಾನಿಸ್ತಾನ ಒಂದು ಬಡಪಾಯಿ ದೇಶ. ಅವರ ಬಳಿಯಲ್ಲಿ ಸೈನಿಕವಾದಂತಹ ದೊಡ್ಡ ಟೆಕ್ನಾಲಜಿ ಇಲ್ಲ.
ಪಾಕಿಸ್ತಾನದ ಬಳಿಯಲ್ಲಿ F-16 ಇದೆ, ಅಮೆರಿಕ ನಿರ್ಮಿತ ಯುದ್ಧ ವಿಮಾನಗಳು, 4th ಜನರೇಷನ್ನ ಫೈಟರ್ ಜೆಟ್ಗಳು. ಇಂತಹ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಅಫ್ಘಾನಿಸ್ತಾನದ ಒಳಗೆ ನುಗ್ಗಿದ್ರೆ ಅದನ್ನು ಹೊಡೆದು ಹಾಕುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅಫ್ಘಾನಿಸ್ತಾನದ ಬಳಿಯಲ್ಲಿದೆ. ಅವರ ಬಳಿಯಲ್ಲಿ ಆ ಯಾವ ಟೆಕ್ನಾಲಜಿಯೂ ಇಲ್ಲ. ನೀವು ಸಣ್ಣ ಯುದ್ಧ ವಿಮಾನವನ್ನು ನುಗ್ಗಿಸಿದ್ರು ಅದನ್ನು ಹೊಡೆದು ಹಾಕುವಂತದ್ದು ಅಫ್ಘಾನಿಸ್ತಾನಕ್ಕೆ ತೀರಾ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಯಲ್ಲಿ ಇದೆ ಅಫ್ಘಾನಿಸ್ತಾನದ ಸೇನೆ. ಅವರ ಬಳಿಯಲ್ಲಿ ಮದ್ದುಗುಂಡುಗಳಿರಬಹುದು, ಯೋಧರಿರಬಹುದು, ಎಲ್ಲವೂ ಇರಬಹುದು. ಆದರೆ ನಿಮ್ಮ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನವನ್ನು ಹೊಡೆದು ಹಾಕುವಂತಹ ಶಕ್ತಿ, ಸಾಮರ್ಥ್ಯ ಇದು ಯಾವುದೂ ಕೂಡ ತಾಲಿಬಾನಿಗಳ ಬಳಿಯಲ್ಲಿ ಇಲ್ಲ. ಇದು ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಈ ಎಲ್ಲ ವಿಚಾರ ಕನ್ಫರ್ಮ್ ಆದ ಬಳಿಕವೇ ಪಾಕಿಸ್ತಾನದ ಸೇನೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದು ಅಲ್ಲಿ ಏರ್ ಸ್ಟ್ರೈಕ್ ಮಾಡಿರುವಂತದ್ದು. ಇಲ್ಲದೆ ಹೋದ್ರೆ ಮಿತ್ರರೇ, ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡೋದಕ್ಕಾದ್ರೂ ಸಾಧ್ಯವಾ? ನಿಮಗೆಲ್ಲ ಗೊತ್ತು ಭಾರತ ಹೇಗೆ ಏರ್ ಸ್ಟ್ರೈಕ್ ಮಾಡಿತ್ತು ಪಾಕಿಸ್ತಾನದಲ್ಲಿ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಏನ್ ಮಾಡ್ತು? ಅವ್ರೇನಾದ್ರೂ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು. ಯಾಕಂದ್ರೆ ಭಾರತದ ಶಕ್ತಿ ಸಾಮರ್ಥ್ಯ ಅಷ್ಟಿದೆ. ಆದರೆ ಅಫ್ಘಾನಿಸ್ತಾನ ಒಂದು ಗುಬ್ಬಿ, ಅದರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥದ್ದು ತುಂಬಾ ಈಸಿ. ಹೀಗಾಗಿ ಏರ್ ಸ್ಟ್ರೈಕ್ ಮಾಡುವಂತಹ ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕ್ತು. ಆದರೆ ಮಿತ್ರರೇ, ಪಾಕಿಸ್ತಾನದ ಎಲ್ಲ ಲೆಕ್ಕಾಚಾರ ಈ ಬಾರಿ ಉಲ್ಟಾ ಆದಂತೆ ಕಂಡು ಬರ್ತಾ ಇದೆ. ಪಾಕಿಸ್ತಾನದ ಬಾಂಬ್ ದಾಳಿಯಿಂದಾಗಿ ಅಫ್ಘಾನಿಸ್ತಾನಕ್ಕೆ ಭಾರಿ ನಷ್ಟ ಆಗಿದೆ. 48 ಜನ ಅಮಾಯಕರು ಸತ್ತೋಗಿದ್ದಾರೆ. ಇದನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಜೊತೆಗೆ ಅವರೇನ್ ಹೇಳಿದ್ದಾರೆ, ನಾವು ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ತೀವಿ, ಇದನ್ನು ಇನ್ನು ಸುಮ್ಮನೆ ಬಿಡೋದಿಲ್ಲ. ಮಿತ್ರರೇ, ಕಳೆದ 1 ವರ್ಷದಲ್ಲಿ ನಿರಂತರವಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ. ಒಂದಲ್ಲ ಒಂದು ಕಡೆಯಲ್ಲಿ ಬಾಂಬ್ ದಾಳಿ ಮಾಡುವಂತದ್ದು, ಉಗ್ರ ನಿಗ್ರಹದ ಹೆಸರಿನಲ್ಲಿ ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ತಾಲಿಬಾನಿಗಳು ಸಣ್ಣ ಪುಟ್ಟಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ರು, ಆದ್ರೆ ಈ ಬಾರಿ ಮಾತ್ರ ಅಫ್ಘಾನಿಸ್ತಾನ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ತಾಲಿಬಾನ್ ಸರ್ಕಾರ ಹೇಳಿದೆ, ನಾವು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೆಗೆದುಕೊಳ್ತೀವಿ, ಪಾಕಿಸ್ತಾನದ ಇತಿಹಾಸದಲ್ಲಿ ದಾಖಲಾಗುವಂತಹ ಪ್ರತೀಕಾರವನ್ನ ನಾವು ತೆಗೆದುಕೊಳ್ತೀವಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಘೋಷಣೆ ಮಾಡಿದೆ. ನನಗನ್ಸುತ್ತೆ ಮಿತ್ರರೇ, ಪಾಕಿಸ್ತಾನ ಜೇನುಗೂಡಿಗೆ ಕಲ್ಲು ಹೊಡೆಯುವಂತಹ ಕೆಲಸ ಮಾಡಿದೆ ಅಂತ. ಒದೆ ತಿಂದೇ ತಿನ್ನುತ್ತೆ. ಯಾಕೆಂದ್ರೆ ತಾಲಿಬಾನಿಗಳು ತೀವ್ರ ಒತ್ತಡಕ್ಕೊಳಗಾಗಿದ್ದಾರೆ. ಪದೇ ಪದೇ ಪಾಕಿಸ್ತಾನ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದ್ರು ಕೂಡ ತಾಲಿಬಾನಿಗಳು ಏನು ಮಾಡದೇ ಇದ್ರೆ ಜನರ ವಿರೋಧ ಎದುರಾಗುತ್ತೆ ತಾನೆ. ಅದಕ್ಕೋಸ್ಕರವಾಗಿ ಅವರೊಂದು ದೊಡ್ಡ ದಾಳಿಯನ್ನ ಸಂಘಟಿಸ್ತಾರೆ. ತಾಲಿಬಾನಿಗಳೇನು ಏರ್ ಸ್ಟ್ರೈಕ್ ಮಾಡ್ತಾರೆ ಅಂತ ನನಗನ್ಸೋದಿಲ್ಲ. ಯಾಕಂದ್ರೆ ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಏರ್ ಸ್ಟ್ರೈಕ್ ಅನ್ನು ತಡೆಯುವಂತಹ ಸಾಮರ್ಥ್ಯ ಇದೆ. ಆದ್ರೆ ಮಿತ್ರರೇ, ತಾಲಿಬಾನಿಗಳು ಯಾವ ರೂಪದಲ್ಲಿ ದಾಳಿ ಮಾಡ್ತಾರೆ? ಪಾಕಿಸ್ತಾನದ ಒಳಗಿರುವಂತಹ ತಾಲಿಬಾನ್ ಬೆಂಬಲಿತ ಉಗ್ರ ಸಂಘಟನೆಗಳ ಮೂಲಕವಾಗಿ ಬಹುದೊಡ್ಡ ದಾಳಿಯನ್ನ ಮಾಡಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಯಾವುದಾದ್ರೂ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ನಗರವನ್ನೇ ಟಾರ್ಗೆಟ್ ಮಾಡಿ ಅವರು ದಾಳಿ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಲೆ ತೆರುವುದಂತೂ ಗ್ಯಾರಂಟಿ. 2021ರಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ್ರಲ್ಲ, ಆಗ ಪಾಕಿಸ್ತಾನದವರು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ರು. ಯಾಕೆಂದ್ರೆ ನಾವೇ ಅಧಿಕಾರಕ್ಕೆ ತಂದಿದ್ದು ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದವರು ಪೋಸ್ ಕೊಡ್ತಾ ಇದ್ರು. ಇನ್ನು ಮುಂದೆ ನಮಗೆ ಭಾರತದ ವಿರುದ್ಧ ಒಂದು ದೊಡ್ಡ ಶಕ್ತಿ ಸಿಕ್ತು, ಭಾರತದ ವಿರುದ್ಧ ನಾವು ತಾಲಿಬಾನಿಗಳನ್ನು ಎತ್ತುಕಟ್ಟಿ ಹೋರಾಟ ಮಾಡ್ತೀವಿ, ಈ ಎಲ್ಲ ಕನಸನ್ನು ಅವರು ಕಾಣ್ತಾ ಇದ್ರು. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ? ಭಾರತ ಈಗ ಅಫ್ಘಾನಿಸ್ತಾನದೊಂದಿಗೆ ತನ್ನ ಸಂಬಂಧವನ್ನು ಸುಧಾರಣೆ ಮಾಡಿಕೊಂಡಿದೆ. ಅಂದ್ರೆ ನಾವೇನು ಡೈರೆಕ್ಟ್ ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿಲ್ಲ. ಭಾರತ ಮತ್ತು ಅಫ್ಘಾನಿಸ್ತಾನ ಬಹಳ ಮಿತ್ರ ದೇಶ ಅಂತ ಏನು ನಾವೆಲ್ಲೂ ಹೇಳ್ಕೊಂಡಿಲ್ಲ. ಆದ್ರೆ ಅಫ್ಘಾನಿಸ್ತಾನದ ಸರ್ಕಾರದೊಂದಿಗೆ ನಾವು ಕ್ಲೋಸ್ ರಿಲೇಶನ್ಶಿಪ್ ಅನ್ನು ಬೆಳೆಸಿದೀವಿ. ಭಾರತದ ಉನ್ನತ ಮಟ್ಟದ ಅಧಿಕಾರಿ ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು, ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಎರಡೂ ದೇಶಗಳು ಪರಸ್ಪರ ಸಹಕಾರದ ಮಾತುಗಳನ್ನು ಆಡ್ತಾ ಇದೆ. ಅಫ್ಘಾನಿಸ್ತಾನ ಭಾರತಕ್ಕೊಂದು ಭರವಸೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಭಾರತ ವಿರೋಧಿ ಶಕ್ತಿಗಳಿಗೆ ನಾವು ಬೆಂಬಲ ಕೊಡೋದಿಲ್ಲ. ಭಾರತದಲ್ಲಿ ಯಾವ ಉಗ್ರವಾದಿ ಚಟುವಟಿಕೆಗಳಿಗೂ ಕೂಡ ನಾವು ಸಪೋರ್ಟ್ ಮಾಡೋದಿಲ್ಲ. ಈ ಭರವಸೆಯನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಭಾರತಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಮಿತ್ರರೇ, ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವೆ ಈಗ ಉಗ್ರರ ವಿಚಾರದಲ್ಲೇ ಫೈಟ್ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಈ ತೆಹರೀಕ್ ಇ ತಾಲಿಬಾನ್ ಪಾಕಿಸ್ತಾನ ವಿಚಾರವಾಗಿ ಅಷ್ಟೊಂದು ಭಯ ಯಾಕೆ? ಈ ಪ್ರಶ್ನೆ ಅನೇಕರಿಗೆ ಇರಬಹುದು. ಮಿತ್ರರೇ, ಈ ತೆಹರೀಕ್ ಇ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಇದೆಯಲ್ಲ, ಇದು ಪಾಕಿಸ್ತಾನದಲ್ಲಿ ಏನ್ ಬಯಸ್ತಾ ಇದೆ? ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೊನೆಗೊಳಿಸಬೇಕು. ಅಂದ್ರೆ ಈಗಿರುವಂತಹ ವ್ಯವಸ್ಥೆ ಇರಬಾರದು. ಹೇಗೆ ಅಫ್ಘಾನಿಸ್ತಾನದಲ್ಲಿ ಶರಿಯಾವನ್ನು ಅನುಸರಿಸುವಂತಹ ಸರ್ಕಾರ ಬಂದಿದೆಯೋ ಅದೇ ರೀತಿಯಾದಂತಹ ಸರ್ಕಾರವನ್ನ ಪಾಕಿಸ್ತಾನದಲ್ಲೂ ಕೂಡ ತರಬೇಕು. ಪಾಕಿಸ್ತಾನವನ್ನ ಕಂಪ್ಲೀಟ್ ಇಸ್ಲಾಮಿಕ್ ರಾಷ್ಟ್ರವಾಗಿ ರೂಪುಗೊಳಿಸಬೇಕು ಅಂತ ಇವರು ಕನಸು ಕಾಣ್ತಾ ಇದ್ದಾರೆ. ಅವರ ಉದ್ದೇಶವೂ ಕೂಡ ಅದೇ ಆಗಿದೆ. ಹೀಗಾಗಿ ಅವರು ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ದಿನಕ್ಕೊಂದು ಕಡೆ ಸ್ಫೋಟ ಮಾಡ್ತಾರೆ. ಪಾಕಿಸ್ತಾನದ ಸೈನಿಕ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾರೆ. ಚೈನಾದ ಇನ್ವೆಸ್ಟ್ಮೆಂಟ್ ಅನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಇದು ಬಿಸಿ ತುಪ್ಪವಾಗಿದೆ. ಇವರನ್ನು ಹೀಗೆ ಬಿಟ್ಟಿದ್ದೆ ಆದ್ರೆ ಇಂದಲ್ಲ ನಾಳೆ ಪಾಕಿಸ್ತಾನಕ್ಕೆ ಥ್ರೆಟ್ ಎದುರಾಗಬಹುದು. ಈ ಒಂದು ಆತಂಕ ಪಾಕಿಸ್ತಾನ ಸರ್ಕಾರಕ್ಕೆ ಕಾಡ್ತಾ ಇದೆ. ಹೀಗಾಗಿ ಇವರು ಈ ಸಂಘಟನೆಯನ್ನು ನಿಗ್ರಹ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಇದೇ ಉದ್ದೇಶಕ್ಕೆ ಕೇಳಿದ್ರೆ ಅಲ್ಲ, ಇದು ಚೀನಾದ ಕಣ್ಣೊರೆಸುವಂತಹ ತಂತ್ರ. ನಾವು ಉಗ್ರಗಾಮಿಗಳ ವಿರುದ್ಧ ಏರ್ ಸ್ಟ್ರೈಕ್ ನಂತಹ ದೊಡ್ಡ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ತೋರಿಸೋದಕ್ಕೋಸ್ಕರವಾಗಿ ಪಾಕಿಸ್ತಾನ ಈ ಕೃತ್ಯವನ್ನ ಮಾಡಿದೆ. ಇದರ ನಡುವೆ ಫೆಬ್ರವರಿ ತಿಂಗಳಿನಲ್ಲಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕೂಡ ನಡೆಯುತ್ತೆ. ವಿಶ್ವದ ಅನೇಕ ಕ್ರಿಕೆಟ್ ಟೀಮ್ಗಳು ಪಾಕಿಸ್ತಾನಕ್ಕೆ ಬರುತ್ತೆ. ಅದೃಷ್ಟವಶಾತ್ ಭಾರತ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಭಾರತಕ್ಕೆ ಗೊತ್ತು ಪಾಕಿಸ್ತಾನದಲ್ಲಿ ಯಾವುದೂ ಶಾಂತಿಯುತವಾಗಿಲ್ಲ, ಯಾವಾಗ ಬೇಕಾದ್ರೂ ದಾಳಿ ಆಗುತ್ತೆ ಅಂತ. ಹೀಗಾಗಿ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ತನ್ನ ಟೀಮ್ ಅನ್ನ ಕಳಿಸ್ಕೊಡೋದಕ್ಕೆ ಒಪ್ಪಿಲ್ಲ. ಭಾರತದ ಎಲ್ಲ ಮ್ಯಾಚ್ಗಳು ಕೂಡ UAE ಅಲ್ಲಿ ನಡೆಯುತ್ತೆ. ಉಳಿದಂತೆ ಬೇರೆ ದೇಶಗಳ ಮ್ಯಾಚ್ಗಳೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಒಂದು ವೇಳೆ ತಾಲಿಬಾನಿಗಳೇನಾದ್ರು
ಏನಾದರೂ ಚಾಂಪಿಯನ್ಸ್ ಟ್ರೋಫಿಯನ್ನು ಟಾರ್ಗೆಟ್ ಮಾಡಿದ್ದೆ ಆದರೆ ಪಾಕಿಸ್ತಾನಕ್ಕೆ ಎಂತಹ ಮುಖಭಂಗ ಆಗಬಹುದು, ಎಂತಹ ದುರ್ಘಟನೆ ಸಂಭವಿಸಬಹುದು ಯೋಚನೆ ಮಾಡಿ. ಇಂತಹ ಟೈಮ್ನಲ್ಲಿ ತನ್ನ ಶತ್ರುವನ್ನು ಕೆಣಕುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತಿಕ್ಕಾಟ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಪಾಕಿಸ್ತಾನದ ಏರ್ ಸ್ಟ್ರೈಕ್ ಆಗಿದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಅಫ್ಘಾನಿಸ್ತಾನಕ್ಕೆ ಆ ಶಕ್ತಿ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.